ಯಾವ ಬ್ಯಾಂಕ್ ಅಲ್ಲಿ ಹೋಮ್ ಲೋನ್ ಕಡಿಮೆ ಬಡ್ಡಿಗೆ ಸಿಗುತ್ತೆ? ಹೋಮ್ ಲೋನ್ ತಗೊಳ್ಳೋದಕ್ಕೆ ಥಂಬ್ ರೂಲ್ಸ್ ಏನು? ನಿಮ್ಮ ಟ್ಯಾಕ್ಸ್ ಅನ್ನ ಹೆಚ್ಚಾಗಿ ಸೇವ್ ಮಾಡ್ಕೊಳ್ಳೋದು ಹೇಗೆ? ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮನೆ ಕಟ್ಟಿ ನೋಡು, ಮದ್ವೆ ಮಾಡಿ ನೋಡು ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಲೈನ್ ಚಿರಪರಿಚಿತ. ಆದ್ರೆ ಈ ಲೈನ್ ಏನಕ್ಕೆ ಅಷ್ಟು ಫೇಮಸ್? ನಮ್ಮ ಲೈಫ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಡೆಸಿಷನ್ ಆಗಿರುತ್ತೆ. ಎಲ್ಲಿ ನಾವು ಹೆಚ್ಚಾಗಿ ಹಣವನ್ನ ಖರ್ಚು ಮಾಡ್ತೀವಿ. ನಾವು ಮನೆ ತಗೊಳ್ಬೇಕು ಅಂತಂದ್ರೆ ಮುಂಚೆ ಕಷ್ಟ ಆಗ್ತಿತ್ತು, ಕಟ್ಟಬೇಕು ಅಂತಂದ್ರೂ ಕಷ್ಟ ಆಗ್ತಿತ್ತು, ಯಾಕಂದ್ರೆ ಹೆಚ್ಚಿನ ಹಣ ಒಟ್ಟಿಗೆ ನಮಗ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ನೀವೇನಾದ್ರೂ ಜಾಬ್ ಅಲ್ಲಿ ಇದ್ರೆ ಅಥವಾ ನಿಮ್ಗೆ ರೆಗ್ಯುಲರ್ ಇನ್ಕಮ್ ಇತ್ತು ಅಂತಂದ್ರೆ ಬ್ಯಾಂಕ್ಸ್ ಇಂದ ನಿಮ್ಗೆ ಲೋನ್ ಅನ್ನ ಆಫರ್ ಮಾಡಲಾಗುತ್ತೆ. ಆದ್ರೆ ಹೆಚ್ಚಿನ ಜನ ಮಾಡೋ ತಪ್ಪೇನು? ಯಾವ್ದೋ ಒಂದು ಬ್ಯಾಂಕ್ಗೆ ಹೋಗಿ ಅವರು ಲೋನ್ಗೆ ಅಪ್ಲೈ ಮಾಡಿ ಲೋನ್ ತಗೊಂಡು ಮನೆ ಕಟ್ಸೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹೀಗಿದ್ದಾಗ ಅವರ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ಗೆ ಅವ್ರಿಗೆ ಪ್ರಾಬ್ಲಮ್ ಆಗೋದಕ್ಕೆ ಇನ್ ಫ್ಯೂಚರ್ ಶುರು ಆಗುತ್ತೆ. ಸೊ ನಾವಿಲ್ಲಿ ಏನೆಲ್ಲ ಬೇಸನ್ನ ನೋಡ್ಬೇಕು ಹೋಮ್ ಲೋನ್ ನ ತಗೊಳ್ಳೋದಕ್ಕೆ ಮುಂಚೆ? ಸೊ ಮೊದಲು ನಾವು ಯಾವ ಬ್ಯಾಂಕ್ ಅಲ್ಲಿ ಕಡಿಮೆ ಬಡ್ಡಿಗೆ ನಮ್ಗೆ ಹೋಮ್ ಲೋನ್ ಸಿಗ್ತಾ ಇದೆ ಅಂತ ನೋಡ್ಬೇಕು. ಉದಾಹರಣೆಗೆ 0.5%, 1%, 2%, 5%, 6%. ಸೊ ನಾವು ಕಂಪೇರ್ ಮಾಡಿ ನೋಡ್ಬೇಕಾಗುತ್ತೆ. ಸೊ ಈ ರೀತಿ ಕಡಿಮೆ ಬಡ್ಡಿ ದರದಲ್ಲಿ ನಮ್ಗೆ ಏನಾದ್ರೂ ಹೋಮ್ ಲೋನ್ ಸಿಕ್ಕಿದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ಬಹಳ ಹಣವನ್ನ ಉಳಿಸ್ತೀವಿ. ಯಾಕಂದ್ರೆ ನಮ್ಮ ಹೋಮ್ ಲೋನ್ ಬಂದು 10 ವರ್ಷ, 20 ವರ್ಷ, 30 ವರ್ಷ ಈ ರೀತಿಯಾದ ಟೆನ್ಯೂರ್ಸ್ ಇರುತ್ತೆ. ಸೊ ನೀವು ಎಷ್ಟು ಹೆಚ್ಚಿನ ಟೆನ್ಯೂರ್ ನ ಚೂಸ್ ಮಾಡ್ತಿರೋ ಅಷ್ಟು ಬಡ್ಡಿನ ಅಲ್ಲಿ ಕಟ್ತಾ ಇರ್ತೀರಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇತ್ತು ಅಂತಂದ್ರೆ ಆ ಬಡ್ಡಿಲಿ ಅಟ್ಲೀಸ್ಟ್ ಅರ್ಧ ಬಡ್ಡಿ ನೀವು ಉಳಿಸಬಹುದು. ಸೊ ಯಾವ ಬ್ಯಾಂಕ್ ಅಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸೊ HDFC ಬ್ಯಾಂಕ್ ಅಲ್ಲಿ ಸ್ಯಾಲರಿಡ್ಗೆ ಅಂದ್ರೆ ನೀವೇನಾದ್ರೂ ಜಾಬ್ ಅಲ್ಲಿ ಇದ್ದೀರಿ ಅಂತಂದ್ರೆ ನಿಮ್ಗೆ 8.40 ಇಂದ 9% ವರೆಗೂ ಇದೆ. ಇದೇನು 8.40 ಇಂದ 9% ವರೆಗೂ ಅಂತಂದ್ರೆ ಇದು ನಿಮ್ಮ ಸ್ಯಾಲರಿ ಎಷ್ಟಿದೆ ಜೊತೆಲಿ ನಿಮ್ಮ ಸಿಬಿಲ್ ಸ್ಕೋರ್ ಏನಿದೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಿಮ್ಮ ಸ್ಯಾಲರಿ ಜಾಸ್ತಿ ಇದ್ದು ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಚೆನ್ನಾಗಿತ್ತು ಅಂತಂದ್ರೆ ಅಬೌವ್ 750 ಇತ್ತು ಅಂತಂದ್ರೆ ನಿಮ್ಗೆ 8.4% ಗೆ ಸಿಗುತ್ತೆ. ಅಕಸ್ಮಾತ್ ಏನಾದ್ರೂ ಇದರಲ್ಲಿ ವೇರಿಯೇಷನ್ ಇತ್ತು ಅಂತಂದ್ರೆ ನಿಮ್ಗೆ ಇಲ್ಲಿ 9% ವರೆಗೂ ಹೋಗುತ್ತೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ ಸೇಮ್ ಇದೆ HDFC ಬ್ಯಾಂಕ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 8.40 ಹಾಗೂ 9%. ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಸ್ಯಾಲರಿಡ್ ಪೀಪಲ್ಗೆ 8.50% ಇಂದ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟ್ ಆದ್ರೆ 9.75% ವರೆಗೂ ಸಿಗುತ್ತೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ ಕೂಡ ಇಲ್ಲಿ ಸೇಮ್ ಇದೆ 8.50% ಇಂದ 9.75% ವರೆಗೂ. ಇಂಡಿಯನ್ ಬ್ಯಾಂಕ್ ಅಲ್ಲಿ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ 8.50% ಇಂದ 9.90% ವರೆಗೂ ಇದೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ ಸೇಮ್ ಇದೆ 8.50% ಇಂದ 9.90%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಸ್ಯಾಲರಿಡ್ ಪೀಪಲ್ಗೆ 8.50% ಇಂದ 10.10% ವರೆಗೂ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಹೋಮ್ ಲೋನ್ಗೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ ಇಲ್ಲಿ ಕೂಡ ಸೇಮ್ ಇದೆ 8.50% ಇಂದ 10.10%. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ಯಾಲರಿಡ್ ಪೀಪಲ್ಗೆ 8.50% ಇಂದ ರೇಟ್ ಆಫ್ ಇಂಟ್ರೆಸ್ಟ್ ಶುರು ಆದ್ರೆ 10.60% ವರೆಗೂ ನಿಮಗೆ ಸಿಗುತ್ತೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ 8.50% ಇಂದ 10.75% ವರೆಗೂ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ವೇರಿಯೇಷನ್ ಬಂದು 0.10 ಇದೆ. ಸೊ ನಾವು ನೋಡ್ಬೋದು ನಮ್ಗೆ ಯಾವ್ದೊಂದು ಬೆಟರ್ ಆಗುತ್ತೆ ಅಂತ. ಹಾಗೆ IDBI ಬ್ಯಾಂಕ್ ಅಲ್ಲಿ 8.55% ಇಂದ ಶುರು ಆದ್ರೆ 10.75% ವರೆಗೂ ಸ್ಯಾಲರಿಡ್ ಪೀಪಲ್ ಲೋನ್ ಸಿಗುತ್ತೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ 8.65% ಇಂದ 12.25% ಇದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಸ್ಯಾಲರಿಡ್ಗೆ 8.60% ಇಂದ ಶುರು ಆದ್ರೆ 10.30% ವರೆಗೂ ನಮ್ಗೆ ಇಲ್ಲಿ ಇಂಟ್ರೆಸ್ಟ್ಗೆ ಲೋನ್ ಸಿಗುತ್ತೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ 8.80% ಇಂದ 10.80% ವರೆಗೂ ನಮ್ಗೆ ಇಲ್ಲಿ ಲೋನ್ ಸಿಗುತ್ತೆ. ಹಾಗೆ SBI ಟರ್ಮ್ ಲೋನ್ ಬಂದು 8.70% ಇಂದ 9.65% ಇದೆ ಸ್ಯಾಲರಿಡ್ಗೆ. 8.70% ಇಂದ 9.65% ಸೇಮ್ ಇದೆ ಇದು ಸೆಲ್ಫ್ ಎಂಪ್ಲಾಯ್ಡ್ಗೂ ಕೂಡ. ಸೊ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 8.70% ಇಂದ ಸ್ಯಾಲರಿಡ್ ಪೀಪಲ್ಗೆ ಶುರು ಆದ್ರೆ 10.80% ವರೆಗೂ ಸಿಗುತ್ತೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ 8.70% ಇಂದ ಶುರು ಆದ್ರೆ 10.80% ವರೆಗೂ ಇವ್ರಿಗೆ ಸಿಗುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಲ್ಲಿ 8.75% ಇಂದ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಶುರು ಆಗುತ್ತೆ ಹೋಮ್ ಲೋನ್ಗೆ. ಹಾಗೆ 9.35% ವರೆಗೂ ಸ್ಯಾಲರಿಡ್ಗೆ ಆ ಒಂದು ಇಂಟ್ರೆಸ್ಟ್ ನ ಬಾರ್ ಇರುತ್ತೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ 8.80% ಇಂದ 9.60% ವರೆಗೂ ಸಿಗುತ್ತೆ. ಸೊ ಯಾವ ಬ್ಯಾಂಕ್ ಅಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು. ನೀವೇನಾದ್ರೂ ಒಬ್ಬ ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ರೆ ನಿಮ್ಗೆ ಸಂಬಳ ಚೆನ್ನಾಗಿ ಸಿಗ್ತಾ ಇದೆ ಅಂತಂದ್ರೆ ನಿಮ್ಗೆ ಈ ಲಿಸ್ಟ್ ಆಫ್ ಬ್ಯಾಂಕ್ಸ್ ಅಲ್ಲಿ ಎಲ್ಲಿ ಹೋಗಿ ನೀವು ತಗೊಳ್ಬೇಕು ಅಂತ ಇರ್ತಿರೋ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಏನು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಹೋಮ್ ಲೋನ್ ಸಿಗುತ್ತೆ.
ಸೊ ಬೇಸಿಕ್ ಆಗಿ ಇದನ್ನ ಹೇಳಬೇಕು ಅಂತಂದ್ರೆ ನಿಮ್ಮ ಸ್ಯಾಲರಿ ಜಾಸ್ತಿ ಇದ್ದು ಸಿಬಿಲ್ ಅಥವಾ ಕ್ರೆಡಿಟ್ ಸ್ಕೋರ್ ಏನಾದರೂ ಅಬೌವ್ 750 ಇತ್ತು ಅಂತಂದ್ರೆ ಉದಾಹರಣೆಗೆ HDFC ಬ್ಯಾಂಕ್ ತಗೊಳ್ಳೋಣ 8.4% ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಸ್ಯಾಲರಿ ಜಾಸ್ತಿ ಇದ್ದು ಸಿಬಿಲ್ ಅಥವಾ ಕ್ರೆಡಿಟ್ ಸ್ಕೋರ್ ಕಡಿಮೆ ಇತ್ತು ಅಂತಂದ್ರೆ ನಿಮಗೆ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಈ ಸಿಬಿಲ್ ಸ್ಕೋರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ದ ಟಾಪ್ 10 ಬ್ಯಾಂಕ್ಸ್ ನ ಹೋಮ್ ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ ಆಗಿತ್ತು. ಸೊ ಈ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೂಡ ಎರಡು ರೀತಿಯಾದ ಇಂಟ್ರೆಸ್ಟ್ ಇರುತ್ತೆ. ಒಂದು ಫಿಕ್ಸ್ಡ್, ಒಂದು ಫ್ಲೋಟಿಂಗ್. ಫಿಕ್ಸ್ಡ್ ಅಂದ್ರೆ ಇವತ್ತು ಉದಾಹರಣೆಗೆ ನಿಮಗೆ 8.4%ಗೆ ಈ ಒಂದು ಲೋನ್ ಸಿಕ್ಕಿದೆ. ಸೊ ನೀವು 10 ವರ್ಷದ ಟೆನ್ಯೂರ್ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈ 10 ವರ್ಷನೂ ಕೂಡ ನಿಮ್ಮ ಈ ಒಂದು ಇಂಟ್ರೆಸ್ಟ್ ಸೇಮ್ ಇರುತ್ತೆ. ಬಡ್ಡಿ ಅಷ್ಟನ್ನೇ ಕಟ್ತೀರಿ, ನೀವು ಹೆಚ್ಚು ಅಥವಾ ಕಡಿಮೆ ಮಾಡೋ ಹಾಗಿಲ್ಲ. ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ನ ಥ್ರೂ ಔಟ್ ಯುವರ್ ಟೆನ್ಯೂರ್ ನೀವು ಕಟ್ತೀರಿ. ಸೊ ಸೆಕೆಂಡ್ ಒನ್ ಬಂದು ಫ್ಲೋಟಿಂಗ್. ಫ್ಲೋಟಿಂಗ್ ಅಂದ್ರೆ ಏನು? ಸಪೋಸ್ ನೀವು ಇವತ್ತು 8.4%ಗೆ ತಗೊಂಡಿದ್ದೀರಿ ಅನ್ಕೊಳ್ಳಿ, ನಾಳೆ ರೆಪೋ ರೇಟ್ ಜಾಸ್ತಿ ಆಯ್ತು, ಆಗ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ನಿಮ್ಮ EMI ಕೂಡ ಅಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ಏನಾದ್ರೂ ರೆಪೋ ರೇಟ್ ಕಡಿಮೆ ಆಯ್ತು ಅಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ಕೂಡ ಅಲ್ಲಿ ಕಡಿಮೆ ಆಗುತ್ತೆ, ಹಾಗೆ ನಿಮ್ಮ EMI ಕೂಡ ಅಲ್ಲಿ ಕಡಿಮೆ ಆಗುತ್ತೆ. ಸೊ ನಿಮ್ಮ ಈ ಒಂದು EMI ಹಾಗೂ ಇಂಟ್ರೆಸ್ಟ್ ಬಂದು ರೆಪೋ ರೇಟ್ ಮೇಲೆ ಬೇಸ್ ಆಗ್ತಾ ಹೋಗುತ್ತೆ ನಿಮ್ಮ ಕಂಪ್ಲೀಟ್ ಟೆನ್ಯೂರ್ ಎಲ್ಲಿವರೆಗೂ ಮುಗಿಯುತ್ತೋ ಅಲ್ಲಿವರೆಗೂ. ಸೊ ಇದರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಇದೆ. ಅಕಸ್ಮಾತ್ ಇವತ್ತು ನಮಗೆ ಈ ಒಂದು ಲೋನ್ ಬಂದು 8.4%ಗೆ ಸಿಕ್ಕಿದೆ ಅಂತ ಇಟ್ಕೊಳ್ಳಿ, ರೆಪೋ ರೇಟ್ ಕಡಿಮೆ ಆಯ್ತು ಅಂತಂದ್ರೆ ನಮಗೆ 8%ಗೆ ಸಿಗ್ಬೋದು ಆ ಲೋನು, ಅಂದ್ರೆ ಮುಂದೆ ಕಟ್ಟುವಂತಹ ಒಂದು EMI. ಬಟ್ ಎಸ್, ಜಾಸ್ತಿ ಆದಾಗ ಹೆಚ್ಚಿನ EMI, ಹೆಚ್ಚಿನ ಇಂಟ್ರೆಸ್ಟ್ ಕಟ್ಟುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಎರಡರಲ್ಲಿ ನಿಮಗೆ ಯಾವ್ದು ಬೇಕು ಅನ್ನೋದನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ RBI ಈ ಸದ್ಯದಲ್ಲೇ ಅನೌನ್ಸ್ ಮಾಡಿತ್ತು, ಹಿಂದೆ ಏನು 6.5 ರೆಪೋ ರೇಟ್ ಇತ್ತು ಅದು ಸೇಮ್ ಕಂಟಿನ್ಯೂ ಆಗ್ತಾ ಇದೆ. ಈ ಕ್ವಾರ್ಟರ್ಗೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಅಂತ. ಸೊ ಮುಂದಿನ ಕ್ವಾರ್ಟರ್ಗೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು ಟ್ಯಾಕ್ಸ್ ಹೇಗೆ ಸೇವ್ ಮಾಡೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ನಿಮ್ಮ ವೈಫ್ ಇಬ್ರು ಸೇರಿ ಜಾಯಿಂಟ್ ಹೋಮ್ ಲೋನ್ ತಗೊಳ್ಳಿ. ನೀವು ಹೀಗೆ ತಗೊಳ್ಳೋದ್ರಿಂದ ನೀವು ನಿಮ್ಮ ವೈಫ್ ಇಬ್ರು ಕೂಡ ಈಕ್ವಲ್ ಆಗಿ ಟ್ಯಾಕ್ಸ್ ನ ಸೇವ್ ಮಾಡಬಹುದು. ಸೊ ನೀವು ಒಬ್ಬರೇ ಹೋಮ್ ಲೋನ್ಗೆ ಅಪ್ಲೈ ಮಾಡಿ ಟ್ಯಾಕ್ಸ್ ಬೆನಿಫಿಟ್ ನ ಪಡ್ಕೊಳ್ತೀರಾ ಅಂತಂದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಯಾಕಂದ್ರೆ ನಿಮ್ಮ ವೈಫ್ ಕೂಡ ಒಂದ್ ಕಡೆ ವರ್ಕ್ ಮಾಡ್ತಾ ಇರ್ತಾರೆ, ಒಳ್ಳೆ ಸಂಬಳ ಇರುತ್ತೆ. ಸೊ ನೀವೇನಾದ್ರೂ ಅವ್ರ ಜೊತೆ ಜಾಯಿಂಟ್ ಆಗಿ ಈ ಒಂದು ಲೋನ್ ನ ತಗೊಂಡ್ರೆ ಇಬ್ರು ಕೂಡ ಹೆಚ್ಚಿನ ಒಂದು ಟ್ಯಾಕ್ಸ್ ಅನ್ನ ಉಳಿಸಬಹುದು, ಜೊತೆಲಿ ಬೆನಿಫಿಟ್ಸ್ ನ ಕೂಡ ಪಡ್ಕೊಳ್ಬಹುದು. ಉದಾಹರಣೆಗೆ ನೀವು ನಿಮ್ಮ ವೈಫ್ ನ ಹೆಸರಲ್ಲಿ ಹೋಮ್ ಲೋನ್ ನ ತಗೊಳ್ತೀರಿ, ನೀವು ಕೇವಲ ಒಬ್ಬ ಕೋ ಅಪ್ಲಿಕೆಂಟ್ ಆಗಿ ಇರ್ತೀರಾ ಅಂತಂದ್ರೆ ಬಡ್ಡಿ ಕಡಿಮೆ ಸಿಗುತ್ತೆ. ಹಾಗೆ ಬ್ಯಾಂಕ್ಸ್ ಕಡೆಯಿಂದ ಹೆಚ್ಚಿನ ಆಫರ್ಸ್ ಹಾಗೂ ಡಿಸ್ಕೌಂಟ್ಸ್ ಕೂಡ ಹೆಣ್ಣು ಮಕ್ಕಳಿಗೆ ಅಂತ ಇರುತ್ತೆ. ಸೊ ಅಲ್ಲಿ ಬೆನಿಫಿಟ್ ಏನಾಯ್ತು? ಒಂದು, ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ಗೆ ನಿಮಗೆ ಲೋನ್ ಸಿಕ್ತು. ಸೊ ಬಡ್ಡಿಲ್ ಸೇವಿಂಗ್ಸ್ ಆಯ್ತು, ಜೊತೆಲಿ ಈಕ್ವಲ್ ಆಗಿ ನೀವು ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ನ ಕೂಡ ಪಡ್ಕೊಳ್ತಿದ್ರಿ. ಸೊ ಹಣ ಹೆಚ್ಚಾಗಿ ನೀವು ಇಲ್ಲಿ ಸೇವ್ ಮಾಡ್ತಾ ಇದ್ದೀರಾ. ಸೊ ಈ ರೀತಿ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ಏನಾದ್ರೂ ನೀವೀಗ ಆಲ್ರೆಡಿ ಒಂದು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ಬಿಟ್ಟಿದ್ದೀರಾ, ಅಲ್ಲಿ ಹೆಚ್ಚಾಗಿ ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ, ಬೇರೆ ಒಂದು ಬ್ಯಾಂಕ್ಗೆ ನೀವು ಲೋನ್ ನ ಶಿಫ್ಟ್ ಮಾಡ್ಬೇಕು ಅಂದ್ರೂ ಕೂಡ ಬ್ಯಾಂಕ್ ಟು ಬ್ಯಾಂಕ್ ನೀವು ಲೋನ್ ಅನ್ನ ಶಿಫ್ಟ್ ಮಾಡ್ಕೊಳ್ಬಹುದು. ಸೊ ಉದಾಹರಣೆಗೆ DCB ಬ್ಯಾಂಕ್ ಇಟ್ಕೊಳ್ಳಿ, ನೀವು ಅಲ್ಲಿ 13%ಗೆ ಹೋಮ್ ಲೋನ್ ತಗೊಂಡು ಈಗಾಗಲೇ ಕಟ್ತಾ ಇದ್ದೀರಾ. ಸೊ ನೀವು HDFC ಬ್ಯಾಂಕ್ ಹೋಗ್ಬೋದು, ಅಲ್ಲಿ ಹೋಗಿ ನಾನು ಇಷ್ಟು ವರ್ಷದಿಂದ 13%ಗೆ ಈ ಬ್ಯಾಂಕ್ ಅಲ್ಲಿ ಹೋಮ್ ಲೋನ್ ತಗೊಂಡು ಕಟ್ತಾ ಇದ್ದೀನಿ, ಹಾಗೆ ಈಗ ನೀವೇನಾದ್ರೂ ನನಗೆ 8.4%ಗೆ ಇಲ್ಲಿ ಹೋಮ್ ಲೋನ್ ನ ಕೊಡ್ತೀನಿ ಅಂತಂದ್ರೆ ನನ್ನ ಲೋನ್ ನ ನಿಮ್ಮ ಬ್ಯಾಂಕ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಸೊ ಅವರು ಎಲ್ಲವನ್ನ ಚೆಕ್ ಮಾಡಿ ನಿಮ್ಮ ಲೋನ್ ನ ಶಿಫ್ಟ್ ಮಾಡಿ ಕೊಡ್ತಾರೆ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಬಡ್ಡಿ ಉಳಿಸ್ತೀರಿ. ಆ ಬ್ಯಾಂಕ್ ಅಲ್ಲಿ ಏನು ನಿಮ್ಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಹೇಳಿದ್ರು ಆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋದ್ರಿಂದ ನಿಮ್ಗೆ ಅಲ್ಲಿ ಎಷ್ಟು ಎಕ್ಸ್ಟ್ರಾ ಬಡ್ಡಿ ಕಟ್ತಾ ಇದ್ರು ಆ ಬಡ್ಡಿ ಸೇವ್ ಆಗುತ್ತೆ. ಸೊ ಈ ಎಲ್ಲಾ ವಿಷಯಕ್ಕೆ ಇರುವಂತಹ ಮೇನ್ ಬೇಸ್ಮೆಂಟ್ ಬಂದು ಥಂಬ್ ರೂಲ್. ಸೊ ಆ ಥಂಬ್ ರೂಲ್ಸ್ ಏನು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಸೊ ಮೊದಲನೇದು, ಯೂಶುವಲ್ ಆಗಿ ಜನ ಮಾಡೋ ತಪ್ಪೇನು ಅಂತಂದ್ರೆ ಅವರ ಆದಾಯ ಬಹಳ ಕಡಿಮೆ ಇರುತ್ತೆ, ಆದ್ರೆ ಕನಸು ಮನಸ್ಸಿದೆಯಲ್ಲ ಅದು ಯಾವ ರೀತಿ ಹೋಗುತ್ತೆ ಅಂತಂದ್ರೆ ನಾನು ತಗೊಂಡ್ರೆ ಇಂಥ ಮನೆ ತಗೊಳ್ಬೇಕು. ಸೊ ಆದಾಯನ ಪಕ್ಕಕ್ಕಿಟ್ಟು ಹೆಚ್ಚಿನ ಬಜೆಟ್ ಅಲ್ಲಿ ಮನೆನ ನೋಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ತಗೊಂಡು ಕೆಲವೊಂದ್ಸಲ ಕಟ್ಟೋದಕ್ಕಾಗದೆ ಮಾರಿರೋದು ಇದೆ, ಆಕ್ಷನ್ಗೆ ಹೋಗಿರೋದು ಇದೆ, ಇನ್ನಿತರ ಕೇಸಸ್ ಕೂಡ ಇದೆ. ಸೊ ಎಕ್ಸಾಕ್ಟ್ ರೂಲ್ ಏನು ನಾವಲ್ಲಿ ತಗೊಳ್ಬೇಕು ಅಂತಂದ್ರೆ, ನಮ್ಮ ಆನ್ಯುವಲ್ ಇನ್ಕಮ್ ಏನಿದೆ ಅಂದ್ರೆ ನನ್ನ ವಾರ್ಷಿಕ ಆದಾಯ ಏನಾದ್ರೂ 10 ಲಕ್ಷ ಇದೆ ಅಂತಂದ್ರೆ 10 lakhs into 5, 50 ಲಕ್ಷದಲ್ಲಿ ನಾನು ನನ್ನ ಪ್ರಾಪರ್ಟಿನ ನೋಡಬೇಕು. ಅಂದ್ರೆ ಮನೆ ತಗೊಳ್ಳೋದಾದ್ರೂ ಆಯ್ತು ಅಥವಾ ಕಟ್ಸೋದಾದ್ರೂ ಆಯ್ತು, ನಾನು ನನ್ನ ಈ ಬಜೆಟ್ ಅಲ್ಲೇ ಮಾಡ್ತು ಅಂತಂದ್ರೆ ನಾನು ಸೇಫರ್ ಸೈಡ್ ಇರ್ತೀನಿ. ಸೊ ಇದು ಮೊದಲನೇ ಥಂಬ್ ರೂಲ್. ಸೊ ಸೆಕೆಂಡ್ ಪಾಯಿಂಟ್, ಮನೆ ವ್ಯಾಲ್ಯೂ ಏನಾದ್ರೂ 1 ಕೋಟಿ ಇದೆ, ನಿಮ್ಮ ಬಜೆಟ್ ಮನೆನ ತಗೊಳ್ಳೋದಕ್ಕೆ 1 ಕೋಟಿ ಬರ್ತಾ ಇದೆ ಅಂತಂದ್ರೆ ಕಂಪ್ಲೀಟ್ ಆ 1 ಕೋಟಿನ ನೀವು ಲೋನ್ ಇಂದ ಪಡ್ಕೊಳ್ಬೇಡಿ. 80% ಬಂದು ನೀವು ಲೋನ್ಗೆ ಅಪ್ಲೈ ಮಾಡ್ಬೇಕಾಗತ್ತೆ. ಇನ್ನು 20% ಮಾರ್ಜಿನ್ ಮನಿ ಏನಿರುತ್ತೆ ಅದು ನಿಮ್ಮ ಕಡೆಯಿಂದ ನೀವಲ್ಲಿ ಹಾಕ್ಬೇಕಾಗತ್ತೆ. ನಿಮ್ಮ ಹತ್ರ ಈ 20 lakhs ಇದೆ ಇನಿಷಿಯಲ್ ಪೇಮೆಂಟ್ ಅಂದ್ರೆ ಮಾತ್ರ ನೀವು ಇನ್ನುಳಿದ 80 lakhsಗೆ ಹೋಮ್ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಹೋಗಿ. ಇಲ್ಲ ಅಂತಂದ್ರೆ ಹಾಕೋದಕ್ಕೆ ಹೋಗ್ಬೇಡಿ ಅಪ್ಲಿಕೇಶನ್. ಬಿಕಾಸ್ ನೀವು 20 ಲಕ್ಷ ಪರ್ಸನಲ್ ಲೋನ್ ತಗೊಳ್ತೀನಿ, 80 lakhs ಹೋಮ್ ಲೋನ್ ತಗೊಳ್ತೀನಿ
ಅಂತ ಎಲ್ಲವೂ 100% ಲೋನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ. ಸೊ ನಾವು ಮನೆ ಕಟ್ಟೋದಕ್ಕೆ ಬೇಕಾದಂತಹ ಒಂದು ಇನಿಷಿಯಲ್ ಅಮೌಂಟ್ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಆ ಕ್ಷಣಕ್ಕೆ ನಾವೇ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು. ಈ ಒಂದು ಹೋಮ್ ಲೋನ್ ತಗೊಳ್ಳೋದಕ್ಕೆ ನಾನು ಈಗ ಅರ್ಹನಲ್ಲ, ಸುಮ್ಮನೆ ತಗೊಂಡು ಮತ್ತೆ ಅದನ್ನ ಮಾರುವಂತಹ ಪರಿಸ್ಥಿತಿ ಬಂತು ಅಂತಂದ್ರೆ ಕಟ್ಟಿರ್ತಕ್ಕಂತಹ ಬಡ್ಡಿ ಕೂಡ ಇಲ್ಲಿ ವೇಸ್ಟ್ ಆಗುತ್ತೆ. ಸೊ ನಾವು ನಮ್ಮ ಫಿನಾನ್ಷಿಯಲ್ ಏನು ಒಂದು ಸ್ಟೇಟಸ್ ಅಲ್ಲಿ ಇದೀವಿ ಅದನ್ನ ನೋಡಿ ಎಕ್ಸಾಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ಫ್ಯೂಚರ್ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಸೊ ಮೂರನೇ ಥಂಬ್ ರೂಲ್ ಏನು? ಆಸ್ ಪರ್ ದ ರೂಲ್ ಆಕ್ಚುಯಲ್ ಆಗಿ ನಮ್ಮ ಟೆನ್ಯೂರ್ ಬಂದು ಕಡಿಮೆ ಇರಬೇಕು. ಬಟ್ ಯೂಶುವಲ್ ಆಗಿ ನಮ್ಮ ಜನ ಏನ್ ಮಾಡ್ತಾರೆ, ಮ್ಯಾಕ್ಸ್ ಎಷ್ಟಿರುತ್ತೋ ಹಾಕ್ಬಿಡ್ರಿ, ಯಾಕಂದ್ರೆ ತಿಂಗಳು ಕಟ್ಕೊಂಡು ಹೋಗುತ್ತಾನೆ ಕಟ್ಟೋಣ ಅಂತಾರೆ. ಬಟ್ ಅಲ್ಲಿ ಆ ಎಕ್ಸ್ಟ್ರಾ ಮಂತ್ಸ್ ಆಗ್ತಿದ್ದಂಗೆ ಎಷ್ಟು ಎಕ್ಸ್ಟ್ರಾ ನಾವು ಬಡ್ಡಿ ಕಟ್ತಿರ್ತೀವಿ ಅನ್ನೋದು ಗೊತ್ತಿರಲ್ಲ. ಸೊ ಮ್ಯಾಕ್ಸ್ ನಾವಿಲ್ಲಿ 20 ಇಯರ್ಸ್ ಟೆನ್ಯೂರ್ನ ತಗೊಳ್ಬೋದು. ಸೊ ನೆಕ್ಸ್ಟ್ ಥಂಬ್ ರೂಲ್, ನಮ್ಮ ಕಂಪ್ಲೀಟ್ EMI ಸೇರಿ, ಅಂದ್ರೆ ನಾನು ನನ್ನ ಹೋಮ್ ಲೋನ್ ಆಗಿರ್ಬೋದು ಅಥವಾ ನನ್ನ ಟಿವಿ, ಫ್ರಿಡ್ಜ್, ಯಾವುದೇ ಒಂದು ಲೋನ್ ತಗೊಂಡಿದ್ರು, ಫೋನಿನ ಲೋನ್ ತಗೊಂಡಿದ್ರು ಕೂಡ ಎಲ್ಲ ಲೋನ್ ಸೇರಿ ಕೇವಲ 40,000 rupees ನನ್ನ ಸ್ಯಾಲ್ರಿಲಿ ಕಟ್ ಆಗಬೇಕು. ಅಂದ್ರೆ 40% ಮಾತ್ರ ನನ್ನ ಸ್ಯಾಲ್ರಿಯಿಂದ ಹೋಗಬೇಕು. ಸೊ ಅಕಸ್ಮಾತ್ ನನ್ನ ಸ್ಯಾಲ್ರಿ 1 ಲಕ್ಷ ಇದೆ ಅಂತಂದ್ರೆ ನಾನು 40,000ವರೆಗೂ ಇನ್ಕ್ಲೂಡಿಂಗ್ ಹೋಮ್ ಲೋನ್ ಸೇರಿ ಕಟ್ಟುವ ಹಾಗೆ ನನ್ನ EMI ಪ್ಲಾನಿಂಗ್ ಮಾಡ್ಕೊಳ್ಬೇಕು. ಸೊ ಲಾಸ್ಟ್ ಬಟ್ ದ ಇಂಪಾರ್ಟೆಂಟ್ ಥಿಂಗ್, ನೀವು ಹೋಮ್ ಲೋನ್ ತಗೊಳ್ತಿದ್ದೀರಿ ಅಥವಾ ತಗೊಳ್ಳೋ ಪ್ಲಾನ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸಿಬಿಲ್ ಸ್ಕೋರ್ ಅಬೌವ್ 750 ಇದ್ರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲ ಅಂತಂದ್ರೆ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಸುಮ್ಮನೆ ಅಪ್ಲೈ ಮಾಡಿ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಬೇರೆ ಎಲ್ಲ ಟೆನ್ಷನ್ಸ್ ತಗೊಳ್ಳೋ ಬದಲು 1-2 ವರ್ಷ ಪಕ್ಕಕ್ಕಿಟ್ಟು ಅದೇ ಮನೆಯಲ್ಲಿದ್ದು ನಂತರ ಪ್ಲಾನ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಪ್ರತಿಯೊಂದು ರೀತಿಲಿ ಸೇಫ್ ಸೆಕ್ಯೂರ್ ಆಗಿರ್ತೀರಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಪ್ರತಿಯೊಬ್ಬರ ಕನಸು ಸ್ವಂತ ಮನೆಯಲ್ಲಿ ಬದುಕೋದು. ಅಪಾರ್ಟ್ಮೆಂಟ್ ಆಗಿರ್ಬೋದು, ಇಂಡಿಪೆಂಡೆಂಟ್ ಹೌಸ್ ಆಗಿರ್ಬೋದು, ಯಾವುದೇ ಮನೆ ಆಗಿರ್ಬೋದು, ನನ್ನ ಒಂದು ಸೂರು ಅನ್ನೋ ಕನಸು ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಆದಷ್ಟು ಶೇರ್ ಮಾಡಿ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ. ಹಾಗೆ ಈ ಲೋನ್ಸ್ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೋಬೇಕು, ನಿಮ್ಗೆ ಯಾವ ಲೋನ್ ಹೇಗೆ ವರ್ಕ್ ಆಗುತ್ತೆ ಅಥವಾ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಥವಾ ಇನ್ನಿತರ ಏನೇ ಪ್ರಶ್ನೆಗಳಿತ್ತು ಅಂತಂದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಫ್ರೀಡಮ್ ಆಪ್ ನ ಲಿಂಕ್ ಇದೆ. ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಯಾವ ಒಂದು ಟಾಪಿಕ್ ಬಗ್ಗೆ ಆಸಕ್ತಿ ಇದೆ, A to Z ಯಾವ ವಿಷಯದ ಬಗ್ಗೆ ತಿಳ್ಕೋಬೇಕು, ಆ ಒಂದು ಕೋರ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ಕೇವಲ ಅದೇ ಒಂದು ಕೋರ್ಸ್ ನ ತಗೊಂಡು ನೀವು ಅದ್ರ ಬಗ್ಗೆ ಕಲಿತು ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಮುಂದಿಡ್ಬೋದು. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ರು ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ ಸೋನು, ಹೋಗಿ ಬರ್ತೀನಿ. ನಮಸ್ತೆ.